ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಏನಾಗಿದೆ? ಅದು ಎಷ್ಟು ನಾಟಕ ಮಾಡ್ತೀರ ವೈಶೋಕ, ಚೆನ್ನಾಗಿ ಗೊತ್ತು ಇದೆಲ್ಲ ಸುಳ್ಳು ಅಂತ. ಆದರೆ ಏನು ಮಾಡಲಿ, ನೀನು ಯಾವ ವಿಷಯನೂ ಮನೆಯವ್ರ ಮುಂದೆ ಹೇಳೋಕ್ಕಾಗ್ತಿಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕಡೆ ಪಕ್ಷ ನನ್ನ ಗಂಡಂಗೂ ಹೇಳೋಕ್ಕಾಗ್ತಿಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕಡೆ ಪಕ್ಷ ನನ್ನ ಗಂಡಂಗೂ ಹೇಳೋಕ್ಕಾಗ್ತಿಲ್ಲ. ಓ ಸ್ಪಂದನ, ನೀನಿನ್ನ ಇಲ್ಲೇ ಇದೆಯಾ? ನನ್ಗೇನಾಗಿದೆ? ಯಾಕೆ ನನ್ನನ್ನು ಹೀಗೆ ಮಲಗಿಸಿದ್ದಾರೆ? ಏನೂ ಆಗಿಲ್ಲ ವೈಶೋಕ, ನೀವು ಹುಷಾರಾಗ್ತೀರ, ಎಲ್ಲ ಸರಿ ಹೋಗುತ್ತೆ. ಆದರೆ ಅದಕ್ಕೆ ಸರಿಯಾದ ಔಷಧಿ ಸಿಗ್ಬೇಕಷ್ಟೆ. ಹೇಗಿದೆಯಾ ವೈಶು? ನನ್ಗೇನೂ ಗೊತ್ತಾಗ್ತಿಲ್ಲ ವಿಕ್ಕಿ. ನಾನು ನಡ್ಕೊಂಡು ಬರ್ತಾ ಇದ್ದೆ, ಕಣ್ಬಿಟ್ರೆ ಇಲ್ಲಿ ಮಲ್ಕೊಂಡಿದ್ದೀನಿ. ಏನಾಯ್ತು ನನಗೆ? ಹೆದರ್ಕೊಳ್ಳೋದೇನೂ ಇಲ್ಲ ವೈಶು, ಸಣ್ಣ ವೀಕ್ನೆಸ್ ಅಷ್ಟೇ. ನೋಡು, ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡಿ ನಿದ್ರೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಪಾಪ ವೀಕ್ನೆಸ್ ಅಂದಿದ್ದಾರೆ. ಆದ್ರೆ ನನ್ನ ವೀಕ್ನೆಸ್ ಬೇರೆ. ಸ್ಪಂದನ ಇವತ್ತೇನಾದ್ರೂ ಒಟ್ಟಿಗೆ ಇದ್ಬಿಟ್ರೆ ಸ್ಪಂದನ ಅವಳ ಪ್ರೀತಿನ ಹೇಳ್ಕೊಂಡೇ ಹೇಳ್ಕೊತಾಳೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ಬಾರ್ದು. ಏನಾದ್ರೂ ಮಾಡಿ ಇವರಿಬ್ಬರನ್ನ ಇವತ್ತು ದೂರ ಮಾಡ್ಲೇಬೇಕು. ವೈಶು, ವೈಶು, ನಿನ್ನ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ರೆ ಏನು ಯೋಚನೆ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ ವಿಕ್ಕಿ, ಊಟನ ಹೇಗೋ ಒಂದೋ ಎರಡೋ ತುತ್ತು ತಿನ್ಬೋದು, ಆದ್ರೆ ನಿದ್ದೆ ಬರ್ಬೇಕಲ್ವಾ? ಅದ್ರಲ್ಲೂ ಇತ್ತೀಚೆಗೆ ಒಬ್ಳೆ ಇದ್ರೆ ಏನೋ ಒಂಥರ ಹಿಂಸೆ ಆಗತ್ತೆ, ಏನೋ ಒಂಥರ ಭಯ ಕಾಡತ್ತೆ, ಕಣ್ಮುಚ್ಚೋಕ್ಕೂ ಆಗಲ್ಲ. ಅದಕ್ಕೆ ತುಂಬಾ ದಿನದಿಂದ ನಾನು ನಿದ್ದೆನೇ ಮಾಡಿಲ್ಲ ವಿಕ್ಕಿ. ಅಯ್ಯೋ ವೈಶು, ನೀನು ಹೀಗೆ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಇಮಿಡಿಯೇಟ್ ಆಗಿ ಹಾಳಾಗ್ಬಿಡುತ್ತೆ. ನಾನು ಏನ್ ಮಾಡ್ಲಿ ವಿಕ್ಕಿ, ಹೇಳಿದ್ನಲ್ಲ, ಒಬ್ಳೆ ಇದ್ರೆ ನನಗೆ ಮಲ್ಕೊಳಕ್ಕಾಗಲ್ಲ, ಭಯ ಆಗತ್ತೆ. ಅದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಸ್ಪಂದನ ನಿನ್ ಜೊತೆನೇ ಇರ್ತಾನೆ. ಸೊ ನಿನಗೂ ಧೈರ್ಯ ಇರುತ್ತೆ, ನೀನು ಆರಾಮಾಗಿ ಮಲ್ಕೋಬಹುದು. ಅಯ್ಯೋ ಪಾಪ ಸ್ಪಂದನಂಗೆ ಯಾಕೆ ತೊಂದ್ರೆ? ವೈಶು, ಸ್ಪಂದನನ ಬಗ್ಗೆ ತಪ್ಪು ತಿಳ್ಕೊಬೇಡ. ಇನ್ನೊಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವಳು ಅದನ್ನ ನೋಡ್ಕೊಂಡು ಸುಮ್ಮನಿರೋಳಲ್ಲ. ಇವತ್ತು ಅವಳು ನಿನ್ನ ಜೊತೆನೆ ಮಲ್ಕೋತಾಳೆ. ಸ್ಪಂದನ ಓಕೆನಾ ನಿಮಗೆ? ಹಾಂ ವಿಕ್ರಾಂತ್ ಸರ್, ಏನು ತೊಂದರೆ ಇಲ್ಲ. ನಾನು ವೈಶೋಕನ ಜೊತೆನೇ ಇರ್ತೀನಿ. ಸರಿ, ಹಾಗಿದ್ರೆ ಈಗ ನೀನು ಆರಾಮಾಗಿ ಮಲ್ಕೋ ವೈಶು. ಸ್ಪಂದನ, ಇವತ್ತು ವೈಶು ಜೊತೆ ನಿಂತು ಊಟ ಮಾಡಿಸಿ ಅವಳನ್ನು ಮಲಗಿಸ್ಬಿಡು. ನಾನು ಏನೋ ಕನ್ಸು ಕಟ್ಕೊಂಡಿದ್ದೆ, ಆದರೆ ವೈಶೋಕ ಎಲ್ಲನೂ ತಲೆ ಕೆಳಗೆ ಮಾಡಿಬಿಟ್ರು. ವೈಶುನ ಹೀಗೆ ಬಿಟ್ರೆ ಹಳೆ ವಿಷಯನ ಯೋಚನೆ ಮಾಡಿ ಕೊರ್ಗಿ ಕೊರ್ಗಿ ಸೊರ್ಗೋಗ್ತಾನೆ.
ಇಲ್ಲ, ಅವಳು ಚೆನ್ನಾಗಿರ್ಬೇಕು. ಅವಳು ಈ ರೀತಿಯೆಲ್ಲ ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಆರೋಗ್ಯನ ಹಾಳು ಮಾಡಿಕೊಂಡ್ರೆ ಒಂದೊಂದು ದಿನ ಶಮಂತ್ ಹುಡ್ಕೊಂಬಂದಾಗ ವೈಷ್ಣವಿನೇ ಇಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು. ನನ್ನ ದೋಸ್ತ ಬಂದೇ ಬರ್ತಾನೆ, ಅವನು ಸಿಗ್ತಾನೆ, ಅವನನ್ನ ಮನೆ ವಾಪಸ್ ಕರ್ಕೊಂಬರ್ತಾನೆ. ಶಮಂತ್ ವೈಷ್ಣವಿ ಜೀವನದಲ್ಲಿ ಕಳ್ಕೊಂಡಿರೋ ಖುಷಿ ಸುಖನೆಲ್ಲ ವಾಪಸ್ ಪಡ್ಕೊಳ್ಳೇಬೇಕು. ಅವರಿಬ್ರು ಸುಖವಾಗಿ ಸಂಸಾರ ಮಾಡಬೇಕು, ಚೆನ್ನಾಗಿ ಬದುಕಬೇಕು. ನಾನಿದನ್ನ ನನ್ನ ಕಣ್ಣಾರೆ ನೋಡಬೇಕು. ಅದಕ್ಕೋಸ್ಕರನಾದ್ರೂ ವೈಶುನ ಚೆನ್ನಾಗಿ ನೋಡ್ಕೋಬೇಕು. ಅವಳು ಖುಷಿಯಾಗಿದ್ರೆ ಅವಳ ಆರೋಗ್ಯನೂ ಚೆನ್ನಾಗಿರುತ್ತೆ. ವೈಷ್ಣವಿ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಒಟ್ಟಿನಲ್ಲಿ ಈ ಮನೆ ನಗು ವಾಪಸ್ ಬರಲೇಬೇಕು. ಎಸ್, ನನ್ನ ಜೀವನನ ಅಂತ್ಯ ಮಾಡಿದ್ರಿಕ್ಕಿನ ಬಿಡಬಾರ್ದು. ಅದೇ ನನ್ನ ಜೀವನದ ಹೊಸ ಆರಂಭ. ಹಾ, ಅಂದ್ಹಾಗೆ ರಾತ್ರಿ ನಿನ್ನ ನೋಡ್ಕೊಳ್ಳೋಕೆ ಆ ಕಾಡ್ಕೋಳಿ ಇಲ್ಲೇ ಇರ್ತಾಳೆ ಅಂತ ವಿಕ್ರಾಂತ್ ಹೇಳಿದ್ನಲ್ಲ, ಎಲ್ಲಿ ಅವಳು ಕಾಣ್ತಾ ಇಲ್ಲ? ಈ ಪ್ರಶ್ನೆಗೋಸ್ಕರನೇ ಕಾಯ್ತಿದ್ದೆ ದೊಡ್ಡತ್ತೆ. ಸ್ಪಂದನನ ಅವಳು ನನ್ನ ಜೊತೆ ಇದ್ರೆ ವಿಕ್ಕಿ ಒಬ್ಬನೇ ಮಲ್ಕೋತಾನೆ. ನನ್ನಿಂದಾಗಿ ಗಂಡ ಹೆಂಡತಿ ದೂರ ದೂರ ಇರೋದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತು ದೊಡ್ಡತ್ತೆ. ನಾನಂತೂ ಒಂಟಿ, ಅದು ನನ್ನ ಹಣೆ ಬರದಲ್ಲೇ ಬರ್ದಾಗಿದೆ. ಆದರೆ ನನ್ನಿಂದ ಇನ್ನೊಬ್ರು ಒಂಟಿ ಆಗೋದು ತಪ್ಪು ಅಂತ ಅನಿಸಿ ಸ್ಪಂದನ ವಾಪಸ್ ಅವಳ ರೂಮ್ಗೆ ಕಳಿಸ್ಬಿಟ್ಟೆ ದೊಡ್ಡತ್ತೆ. ಏನಮ್ಮ ನೀನು? ಅಲ್ಲ, ನೀನ್ ಮೊದಲೇ ನೋವಲ್ಲಿದ್ದೀಯಾ, ಆರೋಗ್ಯ ಬೇರೆ ಸರಿ ಇಲ್ಲ, ಅಂಥದ್ರಲ್ಲಿ ಇನ್ನೊಬ್ಬರ ಸುಖನ ಬಯಸ್ತಿದೀಯಲ್ಲ. ನಿನ್ಗೇನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲಮ್ಮ. ಆ ಕಾಡ್ಕೋಳಿನೂ ನೀನು ಈ ಮಾತನ್ನೇ ಹೇಳಿ ಅಂತ ಕಾಯ್ತಾ ಇದ್ಲೋ ಏನೋ, ಹೇಳಿದ ತಕ್ಷಣ ಹೊರಟ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸಿಗ್ಲಿ ಅವಳು, ಮಾಡ್ತೀನಿ. ನೀನು ಹುಷಾರು, ಆರಾಮಾಗಿ ರೆಸ್ಟ್ ಮಾಡು. ಹಾ, ಏನಾದರೂ ಬೇಕು ಅಂದ್ರೆ ಹೇಳು. ಪಾಪ ಸ್ಪಂದನ. ವೈಶು ಅಕ್ಕ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಾವ್ ಎಷ್ಟೇ ಪ್ರೀತಿಯಿಂದ ಮಾತಾಡ್ಸೋಕ್ ಹೋದ್ರು ಅವ್ರು ಯಾಕೆ ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ? ನಮಗ್ ನೋವಾದ್ರೆ ಅವ್ರಿಗೇನ್ ಸಿಗುತ್ತೆ? ವೈಶು ಅಕ್ಕ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ವಿಕ್ರಾಂತ್ ಸರ್ಗೆ ಹೇಳ್ಬಿಡ್ಲಾ? ಅದೇ ಕರೆಕ್ಟು. ನಾನು ಒಬ್ಳೆ ಕೊರಗ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ವಿಕ್ರಾಂತ್ ಸರ್ಗೆ ಹೇಳೋಣ. ಸ್ಪಂದನ, ವಿಕ್ರಾಂತ್ ಸರ್, ನೀವು ಫ್ರೀ ಇದ್ರೆ ಮಾತಾಡ್ಬೋದಾ? ಫ್ರೀ ಇಲ್ಲ ಅಂದ್ರೂ ಮಾತಾಡ್ಬೋದು. ಏನು ವಿಷಯ ಹೇಳು. ಅದು ವೈಶು ಅಕ್ಕನ ಬಗ್ಗೆ ಮಾತಾಡ್ಬೇಕಿತ್ತು. ಅರೆ, ಎಂಥ ಕೋಇನ್ಸಿಡೆನ್ಸ್ ನೋಡು. ಅಲ್ಲ, ನಾನು ವೈಶು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ನೀನು ಅಷ್ಟರಲ್ಲಿ ಕಾಲ್ ಮಾಡಿದೆ. ಪಾಪ ಅಲ್ವಾ ವೈಶು, ಮನಸ್ಸಲ್ಲಿ ಎಷ್ಟು ನೋವು ಇಟ್ಕೊಂಡಿದ್ದಾಳೆ. ದಿನೇ ದಿನೇ ಸೊರಗ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಸ್ವಲ್ಪನಾದರೂ ಅವಳು ಒಂಚೂರು ರಿಲ್ಯಾಕ್ಸೇಷನ್ ಕೊಡಬೇಕು ಸ್ಪಂದನ. ಅಂಥ ಒಳ್ಳೆ ಮನಸ್ಸಿರೋ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ನೀನೇನಂತೀಯ? ಹಾ ವಿಕ್ರಾಂತ್ ಸರ್, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಕಾಲ್ ಮಾಡಿದ್ದು. ಗುಡ್ ಸ್ಪಂದನ, ನೀನು ವೈಶು ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದು ನನಗೆ ಖುಷಿ ಆಯಿತು. ಹಾಂ, ಮಿಕ್ಕಿದಿನ ಸಂಜೆ ಮಾತಾಡೋಣ. ಬಾಯ್. ಅಯ್ಯೋ ಗಣೇಶ, ಏನೋ ಮಾಡಕ್ ಹೋಗಿ
ಇನ್ನೇನೋ ಉಲ್ಟಾ ಆಯ್ತಲ್ಲ. ವೈಶು ಅಕ್ಕ. ಹಾ ವೈಶು ಅಕ್ಕ. ಏನ್ ಸ್ಪಂದನ, ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ವೇಟಿಂಗ್ ಬರ್ತಾ ಇದೆ. ಅದು ಬೇರೆ ಲೈನಲ್ಲಿದ್ದೆ. ಬೇರೆ ಅಂದ್ರೆ? ಓ, ನಿನ್ ಗಂಡನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಹಾ ವೈಶು ಅಕ್ಕ. ಪಾಪ ನೀನು, ಇನ್ಮೇಲೆ ನಿನ್ ಗಂಡನ್ ಜೊತೆ ಫೋನಲ್ಲೇ ಮಾತಾಡ್ಬೇಕು. ಯಾಕೆ ಹೇಳು? ಎದುರಿಗೆ ಸಿಕ್ಕಿದ್ರು ನಿನ್ ಗಂಡನ್ ಹತ್ರ ನೀಟಾಗಿ ಮಾತಾಡಕ್ಕೆ ನಾನ್ ಬಿಡ್ಬೇಕಲ್ವಮ್ಮ? ಹೆದರ್ಕೊಂಡ್ಯಾ? ಇನ್ಮೇಲೆ ಹೆದರ್ಕೋತಾನೆ ಇರ್ಬೇಕು, ನಿನಗ್ ಬೇರೆ ದಾರಿನೇ ಇಲ್ಲ. ಅಂದಾಗೆ ಒಂದ್ ವಿಷಯ ಹೇಳೋದ್ ಮರ್ತೆ. ನಿನ್ನೆ ರಾತ್ರಿ ಪೂರ್ತಿ ನೀನ್ ನನ್ ಜೊತೆ ಇದ್ದೆ ಅಲ್ವಾ? ಅದನ್ನ ನನ್ನ ಮನೆಯವ್ರ ಹತ್ರ ಹೇಳಿಲ್ಲ. ನಿನ್ನೂ ವಿಕ್ಕಿನ ದೂರ ಮಾಡಕ್ ನನ್ಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನನ್ನ ಸ್ಪಂದನನ ವಾಪಸ್ ಅವಳ ರೂಮ್ಗೆ ಕಳಿಸ್ದೆ ಅಂತ ಹೇಳಿದೀನಿ. ನೀನು ಅದನ್ನೇ ಮೇಂಟೈನ್ ಮಾಡು, ಓಕೆನಾ? ಇಲ್ಲ ಅಂದ್ರೆ ವೈಷ್ಣವಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರಮ್ಮ. ಪಾಪ ಅವ್ರ ಮನ್ಸಲ್ಲಿ ನನ್ನ ಬಗ್ಗೆ ಯಾಕೆ ಕೆಟ್ಟ ಆಲೋಚನೆಗಳು ಬರೋ ಹಾಗೆ ಮಾಡ್ಬೇಕು ಅಲ್ವಾ? ಏನಂತೀಯ? ಪಾಪ ನೀನೇನಂತೀಯ? ಎಲ್ಲದಕ್ಕೂ ಹೂ ಅಂತೀಯ. ಸರಿ, ಹೋಗ್ಲಿ ಬಿಡಮ್ಮ, ನಾನು ಕಾಲ್ ಕಟ್ ಮಾಡ್ತೀನಿ. ನೀನ್ ನಿನ್ ಗಂಡನ ಜೊತೆ ಫೋನಲ್ಲಿ ಮಾತಾಡ್ಕೊ, ಓಕೆ? ಮರಳಿ ಮನಸಾಗಿದೆ